ಇಲ್ಲೂ ಕೂಡ ಕ್ಯಾಂಟೀನ್ಗಳಲ್ಲಿ ಕಳಪೆ ಫುಡ್ ಇದೆ ಅಂತ ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಜಿರಳೆ ಪತ್ತೆ ಎಲೆಚಲ್ಲೂ ಕೂಡ ಕಾಕ್ರೋಚ್. ನೋಡಿ, ಶಕ್ತಿ ಸೌಧಕ್ಕೆ ಬರಲಿ, ಇವತ್ತು ಇಂದಿರಾ ಕ್ಯಾಂಟೀನ್ಗೆ ಹೋಗಲಿ, 5 ಸ್ಟಾರ್ ಹೋಟೆಲ್ಗೆ ಹೋಗಲಿ, ಅಥವಾ ಇಂಟರ್ನ್ಯಾಷನಲ್ ಬ್ರ್ಯಾಂಡಿನ ಔಟ್ಲೆಟ್ಗೆ ಹೋಗಲಿ, ಹೋಗೋರೆಲ್ಲ ಮನುಷ್ಯರೇ. ಪ್ರತಿಯೊಬ್ಬರ ಮನುಷ್ಯ ಆರೋಗ್ಯಕ್ಕೂ ನಮಗೆ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲ ಕಡೆ ತಪಾಸಣೆ ಮಾಡಿ ಅವರವರನ್ನು ಸರಿಪಡಿಸೋದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ನಾಳೆ ನೀವು ಅಲ್ಲಿ ಹೋಗಿ ಟೀ ಕುಡಿದ ಪರಿಸ್ಥಿತಿ ಎಂತಾಗ್ಬೋದು. ನಿಮ್ಮ ಕ್ವಶನ್ ಅಲ್ಲ, ಮತ್ತೆ ವಿಧಾನಸೌಧದಲ್ಲಿ ಇಷ್ಟು ದಿನ ತಮಗೂ ವಾದ ಬರ್ತಿತ್ತಲ್ಲ ಸರ್, ಎಂತ ಮಾಡೋದು ಈಗ? ನೀವು ಹಾಗೆ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದಾ? ಏನು ಮಾಡೋದು? ಒಂದಲ್ಲ ಟೈಮ್ ನಾವು ಈಗ ನೋಡಿದ್ದಕ್ಕೆ ಧನ್ಯವಾದ ತಲಿಸ್ಬೇಕು ಈಗ ನನಗೆ. ಇಲ್ಲದ ಜೇರಲೆ ಪ್ಲೇಟಲ್ಲಿ ನೀವೆಲ್ಲ ತಿಂತ ಇರ್ತಿರ್ತೀವಿ. ಈಗ ಚೇಂಜ್ ಆಗಿದೆ. ನಾವು ನೀವೆಲ್ಲ ತಿಂತಾರೆ. ಸಿಸಿಟಿವಿ ಕ್ಯಾಮೆರಾ ಇಸ್ತೀನಿ ಅಂತ ಹೇಳ್ಕೊಂಡಿರೋ ಈಗ ಮಹಾರಾಷ್ಟ್ರ, ಗುಜರಾತ್ಲೆಲ್ಲ ಬ್ಯಾನ್ ಆಗುತ್ತೆ, ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಆಗುತ್ತಾ? ಖಂಡಿತವಾಗಿ ಈಗಾಗಲೇ ಹೇಳಿದ್ದೇವೆ, ಕೃತಕ ಪನ್ನೀರಲ್ಲ, ಯಾವುದು ಕೂಡ ಇರಬಾರ್ದು. ಕೃತಕ ಬ್ಯಾನ್ ಎಲ್ಲ. ಆದ ಕಾರಣ ಅದಕ್ಕೆ ಸಪ್ರೇಟ್ ಆದೇಶ ಅಂತಲ್ಲ, ನಮ್ಮ ಆಲ್ರೆಡಿ ಆ್ಯಕ್ಟಲ್ಲಿ ಇದೆ. ಕೃತಕವಾಗಿ ಎಲ್ಲಿ ಸಿಕ್ಕಿದ್ರು ಕೂಡ ಅಂಥವ್ದ ಕಠಿಣವಾದ ಕ್ರಮ ತೆಕ್ಕೊಳ್ತೇವೆ. ಅದಕ್ಕೆ ಸಪ್ರೇಟ್ ಆದ ಒಂದು ಆದೇಶ ಬರಬೇಕಂತೇನಿಲ್ಲ, ಬಹಳ ಸ್ಪಷ್ಟತೆ ಇದೆ ಸರ್. ಆಮೇಲೆ ಇವತ್ತಿಂದ ಸರ್ ಇದು ಪಾನು ಗುಟ್ಕಾ ಎಲ್ಲ ನಿಷೇಧ ಆಗಿದೆ ಸರ್ ಕರ್ನಾಟಕದಲ್ಲಿ. ನಿಷೇಧ ಎರಡು ಈಗೇನಾಗ್ತದೆ, ಇದು ನೆಕೋಟಿನ್ ಮತ್ತು ಇದು ಮಿಕ್ಸ್ ಆಗಿ ಬರುವಂಥದ್ದು ಇರ್ತದೆ. ಮಿಕ್ಸ್ ಆಗಿ ಬರಬಾರ್ದು, ಸಪ್ರೇಟ್ ಒಂದು ಕಡೆ ಇರಬಾರ್ದು. ನಮ್ಮ ಕಾನೂನು ವ್ಯಾಪ್ತಿ ಮಾಡಲಿಕ್ಕೆ ಸಾಧ್ಯತೆ ನಾವು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಆಮೇಲೆ ಈಗ ಬೇಗ ಹೋಗುವಂತ ಬೈತಾರೆ ಮಾರ, ನೀವು ಸ್ಪೀಕರ್ ಆಗಿ ಲೇಟ್ ಆಗ್ತಿದೆ ಅಂತೇಳಿ. ನೀವು ಬೇಗ ಬರಬೇಕು. ಇಲ್ಲೂ ಕೂಡ ಕ್ಯಾಂಟೀನ್ಗಳಲ್ಲಿ ಕಳಪೆ ಫುಡ್ ಇದೆ ಅಂತ ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಜಿರಳೆ ಪತ್ತೆ ಎಲೆಚಲ್ಲೂ ಕೂಡ ಕಾಕ್ರೋಚ್. ನೋಡಿ, ಶಕ್ತಿ ಸೌಧಕ್ಕೆ ಬರಲಿ, ಇವತ್ತು ಇಂದಿರಾ ಕ್ಯಾಂಟೀನ್ಗೆ ಹೋಗಲಿ, 5 ಸ್ಟಾರ್ ಹೋಟೆಲ್ಗೆ ಹೋಗಲಿ, ಅಥವಾ ಇಂಟರ್ನ್ಯಾಷನಲ್ ಬ್ರ್ಯಾಂಡಿನ ಔಟ್ಲೆಟ್ಗೆ ಹೋಗಲಿ, ಹೋಗೋರೆಲ್ಲ ಮನುಷ್ಯರೇ. ಪ್ರತಿಯೊಬ್ಬರ ಮನುಷ್ಯ ಆರೋಗ್ಯಕ್ಕೂ ನಮಗೆ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲ ಕಡೆ ತಪಾಸಣೆ ಮಾಡಿ ಅವರವರನ್ನು ಸರಿಪಡಿಸೋದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ನಾಳೆ ನೀವು ಅಲ್ಲಿ ಹೋಗಿ ಟೀ ಕುಡಿದ ಪರಿಸ್ಥಿತಿ ಎಂತಾಗ್ಬೋದು. ನಿಮ್ಮ ಕ್ವಶನ್ ಅಲ್ಲ, ಮತ್ತೆ ವಿಧಾನಸೌಧದಲ್ಲಿ ಇಷ್ಟು ದಿನ ತಮಗೂ ವಾದ ಬರ್ತಿತ್ತಲ್ಲ ಸರ್, ಎಂತ ಮಾಡೋದು ಈಗ? ನೀವು ಹಾಗೆ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದಾ? ಏನು ಮಾಡೋದು? ಒಂದಲ್ಲ ಟೈಮ್ ನಾವು ಈಗ ನೋಡಿದ್ದಕ್ಕೆ ಧನ್ಯವಾದ ತಲಿಸ್ಬೇಕು ಈಗ ನನಗೆ. ಇಲ್ಲದ ಜೇರಲೆ ಪ್ಲೇಟಲ್ಲಿ ನೀವೆಲ್ಲ ತಿಂತ ಇರ್ತಿರ್ತೀವಿ. ಈಗ ಚೇಂಜ್ ಆಗಿದೆ. ನಾವು ನೀವೆಲ್ಲ ತಿಂತಾರೆ. ಸಿಸಿಟಿವಿ ಕ್ಯಾಮೆರಾ ಇಸ್ತೀನಿ ಅಂತ ಹೇಳ್ಕೊಂಡಿರೋ ಈಗ ಮಹಾರಾಷ್ಟ್ರ, ಗುಜರಾತ್ಲೆಲ್ಲ ಬ್ಯಾನ್ ಆಗುತ್ತೆ, ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಆಗುತ್ತಾ? ಖಂಡಿತವಾಗಿ ಈಗಾಗಲೇ ಹೇಳಿದ್ದೇವೆ, ಕೃತಕ ಪನ್ನೀರಲ್ಲ, ಯಾವುದು ಕೂಡ ಇರಬಾರ್ದು. ಕೃತಕ ಬ್ಯಾನ್ ಎಲ್ಲ. ಆದ ಕಾರಣ ಅದಕ್ಕೆ ಸಪ್ರೇಟ್ ಆದೇಶ ಅಂತಲ್ಲ, ನಮ್ಮ ಆಲ್ರೆಡಿ ಆ್ಯಕ್ಟಲ್ಲಿ ಇದೆ. ಕೃತಕವಾಗಿ ಎಲ್ಲಿ ಸಿಕ್ಕಿದ್ರು ಕೂಡ ಅಂಥವ್ದ ಕಠಿಣವಾದ ಕ್ರಮ ತೆಕ್ಕೊಳ್ತೇವೆ. ಅದಕ್ಕೆ ಸಪ್ರೇಟ್ ಆದ ಒಂದು ಆದೇಶ ಬರಬೇಕಂತೇನಿಲ್ಲ, ಬಹಳ ಸ್ಪಷ್ಟತೆ ಇದೆ ಸರ್. ಆಮೇಲೆ ಇವತ್ತಿಂದ ಸರ್ ಇದು ಪಾನು ಗುಟ್ಕಾ ಎಲ್ಲ ನಿಷೇಧ ಆಗಿದೆ ಸರ್ ಕರ್ನಾಟಕದಲ್ಲಿ. ನಿಷೇಧ ಎರಡು ಈಗೇನಾಗ್ತದೆ, ಇದು ನೆಕೋಟಿನ್ ಮತ್ತು ಇದು ಮಿಕ್ಸ್ ಆಗಿ ಬರುವಂಥದ್ದು ಇರ್ತದೆ. ಮಿಕ್ಸ್ ಆಗಿ ಬರಬಾರ್ದು, ಸಪ್ರೇಟ್ ಒಂದು ಕಡೆ ಇರಬಾರ್ದು. ನಮ್ಮ ಕಾನೂನು ವ್ಯಾಪ್ತಿ ಮಾಡಲಿಕ್ಕೆ ಸಾಧ್ಯತೆ ನಾವು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಆಮೇಲೆ ಈಗ ಬೇಗ ಹೋಗುವಂತ ಬೈತಾರೆ ಮಾರ, ನೀವು ಸ್ಪೀಕರ್ ಆಗಿ ಲೇಟ್ ಆಗ್ತಿದೆ ಅಂತೇಳಿ. ನೀವು ಬೇಗ ಬರಬೇಕು.